ಎಲ್ಲರೂ ಊಟಕ್ಕೆ ಹೋಗ್ಬೇಕು. 9 ಗಂಟೆಗೆ ಊಟ ಬಂದ್ ಆಗ್ತದೆ. ದಯವಿಟ್ಟು ಬೇಗನೆ ಹೋಗಿ ಪುರುಷ ತಂಡದವರು ಊಟ ಮಾಡ್ಕೊಂಡು ಬನ್ನಿ. ಮುಂದೆ ಈ ಮ್ಯಾಚ್ ಆದ್ಮೇಲೆ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಆರಂಭ ಆಗಲಿದೆ. ಅದರಂತೆ 5,000 ರೂಪಾಯಿ ಸಹಾಯಧನವನ್ನ ಅಜೀವ ಸಹಾಯಧನವನ್ನ ನೀಡಿರ್ತಕ್ಕಂಥ ನಮ್ಮ ಗ್ರಾಮದ ಪ್ರಗತಿಪರ ರೈತರು ನಾಗಪ್ಪ ಹಗಲಿಗಾರ್ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇವರಿಗೂ ಸಹಿತ ಕಮಿಟಿ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾಗಪ್ಪ ಯಲ್ಲಪ್ಪ ಹಗಲಿಗಾರ್ 5,000 ರೂಪಾಯಿ ಪ್ರತಿ ವರ್ಷ ಸಹಾಯಧನವನ್ನ ಘೋಷಣೆ ಮಾಡಿರ್ತಕ್ಕಂಥ ಮಹಿಳೆ ಇವರಿಗೂ ಸಹಿತ ಕಮಿಟಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿ ಶ್ರೀ ಮಾರುದೇಶ್ವರ ಕಬಡ್ಡಿ ತಂಡ ಬಿ ಟ್ರ್ಯಾಕ್ ಸಮವಸ್ತ್ರ ಪದವಿಯನ್ನು ಮಾಡಿರ್ತಕ್ಕಂಥ ಮಾನ್ಯರು ಡಾಕ್ಟರ್ ರಾಜು ಗಿರಿಟಿ ಸಾಹೇಬರು ವೇದಿಕೆಗೆ ಆಗಮಿಸಬೇಕಂತೇಳಿ ಕೇಳ್ಕೊತಾ ಇದ್ದೇನೆ. ಶ್ರೀ ರಾಜು ಗಿರಿಟಿ ಸರ್ ದುವಾಡ ಯಾರಿದೆ ನೋಡ್ರಿ, ಇಲ್ಲಿ ಯಾರು ಮಾಡತ್ತೀರಿ? ಸರ್ ಕರೆಕ್ಟ್ ಇದೆ. ಮೊಬೈಲ್ ಕೊಡುಗೆದಾರರಾಗಿರ್ತಕ್ಕಂಥ ಶ್ರೀಯುತ ಚಿದಾನಂದ ಕುಟ್ರಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು. ಎಲ್ಲ ಕಮಿಟಿ ಪರವಾಗಿ ತಮ್ಮನ್ನ ಸ್ವಾಗತ ಕೋರ್ತಾ ಇದ್ದೇನೆ. ಉದ್ಯಮಿದಾರರು ಮೊಬೈಲ್ ಕೊಡುಗೆದಾರರಾಗಿರ್ತಕ್ಕಂಥ ದಾನಿಗಳು ಶ್ರೀ ಚಿದಾನಂದ ಕುಟ್ರಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಂತೇಳಿ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಹುಡುಗರು ಹೇಳ್ರಪ್ಪ, ಅಲ್ಲಿ ಮ್ಯಾಲ್ ಬಿದ್ರ ಪೆಟ್ ನಿಮ್ಗೆ ಅಂತದ. ಎಲ್ರಿಗೂ ಅವ್ರಿಗೆ ಎಲ್ರಿ ಕಾಲ ಇದೆ ಒಳಕುತ್ತಂತ ಹುಡುಗರು 14-10 ಮಧ್ಯೆ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಚಂದ್ರು ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಬೆಂಚ್ ಭಾಗದಲ್ಲಿ ಪಂದ್ಯ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. 12-14 ಪಂದ್ಯ ಸಾಗ್ತಾ ಇದೆ. ಕೊನೆ ಆಟಗಾರ ಕೊಕ್ಕಟ್ನೂರು ತಂಡದ ಪರವಾಗಿ ಮಹಿಳೆಯರ ವಿಭಾಗದ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಂತ ದಾನಿಗಳು ಮಲ್ಲಪ್ಪ ಕಂಬಳಿಯವರು ಮೇಲುಗಡೆ ಬರಬೇಕು. ಸಹೋದರ ದಿವಂಗತ ಮಾಳು ನಿಂಗಪ್ಪ ಕಂಬಳಿ ಮಾಜಿ ಸೈನಿಕರು ಇವರ ಸಹೋದರ ಮಹಿಳೆಯರ ವಿಭಾಗದ ಮೊದಲನೇ ಬಹುಮಾನ 50,000 ಮತ್ತು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಾನ್ಯರು ಇವರಿಗೆ ಕಮಿಟಿ ಪರವಾಗಿ ಅದ್ದೂರಿಯ ಕಬಡ್ಡಿ ವೈಭವದ ಒಂದು ಕೊನೆಯ ಘಟ್ಟ ಪ್ರಾರಂಭವಾಗ್ತಾ ಇದೆ. ಇದು 2ನೇ ಸುತ್ತಿನ ಪುರುಷರ ವಿಭಾಗದ ಕೊನೆಯ ಪಂದ್ಯ. ಇದಾದ ನಂತರ ಮಹಿಳೆಯರ ವಿಭಾಗದ ಸೆಮಿಫೈನಲ್ ಪಂದ್ಯವನ್ನು ಆಡಿಸಲಾಗ್ತಾ ಇದೆ. ಕಾರಣ ದಯವಿಟ್ಟು ಮಹಿಳೆ ತಂಡದ ಆಟಗಾರ್ತಿಯರು ತಮ್ಮ ಟೀಮಿನ ತಯಾರೊಂದಿಗೆ ಮೈದಾನದ ಹತ್ತಿರ ಇರಬೇಕು. ನಕ್ಕೋತ ಬಂದು ಈ ಸಲ ಇಲ್ಲಿ ಬೆಳಿತಾರೆ, ಈ ಸಲ ಇಲ್ಲಿ ಬೆಳಿತಾರೆ. ಇಲ್ಲಿ ನಕ್ಕೋತ ಬಂದ ದಯವಿಟ್ಟು ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ 9 ಗಂಟೆಗೆ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ದಯವಿಟ್ಟು ಹೊರಗಿನಿಂದ ಬಂದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಮಹಿಳೆಯರಿರ್ಬೋದು ಪುರುಷರಿರ್ಬೋದು ತಮ್ಮ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ಬೇಕಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ನಡಕ್
15-14 ಮಧ್ಯೆ ಪಂದ್ಯ ಸಾಗ್ತಾ ಇದೆ. ರೆಪ್ರೆಸೆಂಟ್ ಫೈನಲಿಸ್ಟ್ ಪ್ಲೇಸ್ ದಯವಿಟ್ಟು ನಿರ್ಣಾಯಕರು ಆಟಗಾರರು ನಿರ್ಣಾಯಕರು ಭದ್ರಾಗಿ ಪಂದ್ಯವನ್ನು ಆಡಬೇಕು. ಬೇಡ ಕೊನೆ 5 ನಿಮಿಷ. ಲಾಸ್ಟ್ 5 minutes go. Both team captains are coach remaining 5 minutes play. 15 ಸಮಬಲದ ಹೋರಾಟದೊಂದಿಗೆ ಮತ್ತೊಂದು ಬೋನಸ್ ವಾಪಸ್ ಆಗ್ತಾ ಇದ್ದಾರೆ ಜಾನ್ಮಟ್ಟಿ ಆಟಗಾರರು. 16-15 ಮಧ್ಯ ಪಂದ್ಯ. ಇಂದಿನ ದಾಳಿ ಭಾಗದಲ್ಲಿ ಒಂದು ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಶ್ರಯಾಗಿರುವಂತಹ ಕೊಂಕಣನೂರು ಮೂಲದ ಕರಿಯಪ್ಪ ಮತ್ತು ಕೊಡ್ತಾ ಇದ್ದಾರೆ. ಮತ್ತೆ ಪಂದ್ಯ ಸಮಬಲಕ್ಕೆ ಸಾಗ್ತಾ ಇದೆ. 16-16. ನಿಮಗೆ ನಾವು ಕಡಿಮೆ ಇಲ್ಲ, ನಮಗೆ ನೀವು ಕಡಿಮೆ ಇಲ್ಲ ಅಂತ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬೋನಸ್ ಒಂದು ಅಂಕದ ಸಂಪಾದನೆ ವಾಪಸ್ ಅಧ್ಯಯನ ಕಂಡುಕೊಳ್ತಾ ಇದ್ದಾರೆ. ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದ್ದಾರೆ. 18-16. ಬಹಳ ಒಂದು 2 ತಂಡದ ಆಟಗಾರರು ಬಹಳ ಒಂದು ಪೇಷನ್ಸ್ ದಿಂದ ಪಂದ್ಯವನ್ನು ಆಡ್ತಾ ಇದ್ದಾರೆ. 2 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಜಾನ್ಮಟ್ಟಿ ತಂಡ. ಬಾಗಲಕೋಟೆ ಮತ್ತು ಬೆಳಗಾವಿ ನಡುವೆ ಪಂದ್ಯ ನಡೀತಾ ಇದೆ. ಮತ್ತೊಮ್ಮೆ ಕರಿಯಪ್ಪ ಸಾಕಷ್ಟು ಬಾರಿ ತಂಡಕ್ಕೆ ಆಶ್ರಯಾಗಿರುವಂತಹ ಆಟಗಾರ. ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಲಾಸ್ಟ್ 4 minutes go. ಕೊನೆ 4 ನಿಮಿಷ. ಸಾನ್ನಿಧ್ಯವನ್ನ ಶ್ರೀ 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 ವೇದಮೂರ್ತಿ ಚಂದ್ರಶೇಖರ ಮಹಾಸ್ವಾಮಿಗಳು ಅಡವಿ ಮಠದಲ್ಲಿ ಗಿಳಿಗೆ ವಹಿಸ್ಕೊತಾ ಇದ್ದಾರೆ. ಅದರ ಜೊತೆಯಾಗಿ ಪುರುಷರ ಮತ್ತು ಮಹಿಳೆಯರ ವಿಭಾಗದ 2 ಕಬಡ್ಡಿ ತಂಡಗಳಿಗೆ ಪ್ರಥಮದಿಂದ 4 ಬಹುಮಾನಗಳನ್ನು ಕೊಡುವಂತಹ ಗಣ್ಯಮಾನ್ಯರು ಸಹಿತ ವೇದಿಕೆಗೆ ಆಗಮಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ. 20-16 ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. 4 ಅಂಕದ ಮುನ್ನಡೆಯೊಂದಿಗೆ ಬಸವೇಶ್ವರ ಜಾನಮಟ್ಟಿ. ಕೊನೆಯ 3 ನಿಮಿಷ. The last 3 minutes go. Both captains last 3 minutes over. ಪರಮಾನಂದ ಚಿರಗಾಲವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇವರನ್ನ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಶ್ರೀಧರಿಗೆ ಮತ್ತೆ ಪಂದ್ಯ ಕಂಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಪುಡ್ಲಿಕ್ ದಾಳಿ ಭಾಗದಲ್ಲಿ ಜಾನ್ಮಟ್ಟಿ ತಂಡದ ಪರವಾಗಿ ನಂಬರ್ 9ರಲ್ಲಿ ಗೆದ್ದಿಸಿಕೊಳ್ತಾ ಇದ್ದಾರೆ. 2025ನೇ ಈ ಕಬಡ್ಡಿ ವೈಭವಕ್ಕೆ 5,000 ರೂಪಾಯಿ ಸಹಾಯಧನವನ್ನು ನೀಡಿರ್ತಕ್ಕಂಥ ಮಾಡಿ ಕುಮಾರ್ ಪರಮಾನಂದ್ ಡಿ ಜೀರ್ಗಾಲ್ ಕ್ರೀಡಾ ಪ್ರೇಮಿಗಳು ಹೋಗೋಡ್ ಇವರು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಈ ಮನೆಯವರಿಗೆ ಸಮಸ್ತ ಸುರ್ಗೋಂ ಗ್ರಾಮದ ಗುರು ಹಿರಿಯರ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಮತ್ತು ಲಾಸ್ಟ್ 2 minutes go. ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಕೊನೆ 2 ನಿಮಿಷ. 20-17 ಮಧ್ಯ ಪಂದ್ಯ. ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ತಮ್ಮಣ್ಣ ಅವರಿಂದ. ರೈಟ್ ಕವರ್ದಲ್ಲಿ ಇರ್ತಕ್ಕಂಥ ಆಟಗಾರ ಸಿಂಗಲ್ ಟೈ ಹೋಲ್ಡ್ ಮಾಡೋದ್ರಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಜಾನ್ಮಟ್ಟಿ ತಂಡಕ್ಕೆ ಮಾತು ಇಲ್ಲವೇ ಮಾಡಿ. 21-17 ಮಧ್ಯ ಪಂದ್ಯ. 4 ಅಂಕದ ಅಂತರವನ್ನ ಕಾಯ್ದುಕೊಳ್ತಾ ಇದೆ ಬಸವೇಶ್ವರ ಜಾನ್ಮಟ್ಟಿ ತಂಡ. ದಾಳಿಯಲ್ಲಿ ಪುಟ್ಲಿಕ್ ಅವರು ಬಾತ್ ನೋಡ್ಬೇಕಿಲ್ಲಿ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಒಕ್ಕಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ ಕೊಂಕಣದ ಆಟಗಾರ. 21-18 ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ಮಲ್ಟಿಪಂಚ್ ದಾಳಿ ಅವಶ್ಯಕತೆ ಇದೆ. ಪ್ರಯತ್ನ ನಡೀತಾ ಇದೆ. ಮತ್ತೆ ಪಂದ್ಯ ಕಂಬ್ಯಾಕ್ ಆಗ್ತಾ ಇದೆ. 21-21 ಬಾರಿ ಜೋರ ಚಪ್ಪಾಳ. 20-21 ಪಂದ್ಯ ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಜಾನ್ಮಟ್ಟಿ ಇಸ್ ಲಾಸ್ಟ್ ಮಿನಿಟ್. 1 ನಿಮಿಷದ ಆಟ ಇದೆ. ಗೆಲುವಿನ ರೂವಾರಿಗಳು ಯಾರಾಗ್ತಾರಂತ ಕಾದು ಸಹಾಯಧನವನ್ನ ನೀಡಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಬಾಬು ಅಂಬೇಡ್ಕರ್ ದೇಸಾಯಿ ಸಾಹೇಬರು
ಕಮಿಟಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 21-20 ಮಧ್ಯ ಪಂದ್ಯ. ಮತ್ತೊಮ್ಮೆ ಚಂದ್ರು ಪಂದ್ಯದ ಜಾನ್ಮಟ್ಟಿ ತಂಡದ ಬಲಿಷ್ಠ ದಾಳಿಗಾರ. ಸೆಕೆಂಡ್ ಟೈಮ್ ಒಟ್ಟು ಜಾನ್ಮಟ್ಟಿ ಕ್ಯಾಪ್ಟನ್ ಆಫ್ ಕೋಚ್